ತಮಿಳು ಚಿತ್ರರಂಗವನ್ನು ಅಕ್ಷರಶಃ ಒಂದು ಹಂತದಲ್ಲಿ ರೂಲ್ ಮಾಡಿರುವಂತಹ ನಟ ಅಂತಂದರೆ ದಟ್ ಈಸ್ ದಳಪತಿ ವಿಜಯ್. ಈಗ ಏನು ನನ್ನ ಸಿನಿಮಾ ರಿಲೀಸ್ ಆಗುತ್ತೆ ಅದೇ ನನ್ನ ಕೊನೆಯ ಚಿತ್ರ, ಆಮೇಲೆ ನಾನು ಸಿನಿಮಾ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಅ ಸಿನಿಮಾ ಮೇಕಿಂಗ್ ಎ ಸಿನಿಮಾ ಮಾಡೋದನ್ನು ನಾನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ದಳಪತಿಯ ಅಭಿಮಾನಿಗಳಿಗೆ ಒಂಥರ ತಳಮಳ ಆದಂಗಾಗಿದೆ, ಕೆಲವರಿಗೆ ಎದೆ ಹೊಡೆದಂಗೆ ಆಗಿಬಿಟ್ಟಿದೆ. ದಳಪತಿ ಸಿನಿಮಾ ಅಂತಂದರೆ ಆ ಕ್ರೇಜು, ಆ ಕಟೌಟ್ಸ್ಗಳು, ಅಲ್ಲಿಯ ಸಂಭ್ರಮಾಚರಣೆಗಳು ಅದು ಒಂದು ನೆಕ್ಸ್ಟ್ ಲೆವೆಲ್ ಬಿಡಿ. ಒಳ್ಳೆಯ ಮಾತುಗಳು ಕೇವಲ ಬಾಯಿಂದ ಆಡಿದರೆ ಸಾಕಾಗಲ್ಲ, ಒಳ್ಳೆತನದ ಸ್ಥಾಪನೆ ಆಗಬೇಕು, ಅದೇ ನನ್ನ ಉದ್ದೇಶ. ಪೊಲಿಟಿಕಲ್ ಕೆರಿಯರಿಗೆ ಸಿನಿಮಾ ಎಲ್ಲೋ ಅಡಚಣೆ ಉಂಟು ಮಾಡಿಬಿಡುತ್ತೇನೋ ಅನ್ನುವಂತಹ ಭಯದಲ್ಲಿದ್ದಾರೇನೋ, ಇನ್ನು ನಮ್ಮ ಹೀರೋ ಸಿನಿಮಾ ಮಾಡಲ್ವಲ್ಲ ಅನ್ನುವಂಥದ್ದನ್ನು ಪಾಪ ಅಭಿಮಾನಿಗಳು ಅದನ್ನು ಇನ್ನೂ ಸ್ವೀಕರಿಸೋಕ್ಕೆ ಆಗ್ತಿಲ್ಲ, ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಈ ಸಿನಿಮಾದವರೆಲ್ಲ ಪಾಲಿಟಿಕ್ಸಿಗೆ ಎಂಟ್ರಿ ಆಗಿ ತಾವು ಬಂದಂತಹ ಮೂಲವನ್ನೇ ಮರೆತು ಬಿಡ್ತಾರೆ. ಎಲ್ಲಿಂದ ಬಂದ್ವಿ, ಎಲ್ಲಿಂದ ಚಿಗುರು ನಿಂತ್ವಿ, ಎಲ್ಲಿಂದ ಹೆಸರು ಮಾಡಿದ್ವಿ, ಹಣ ಮಾಡಿದ್ವಿ, ಖ್ಯಾತಿಯನ್ನು ಪಡೆದುಕೊಂಡ್ವಿ ಅನ್ನೋದನ್ನೇ ಮರೆತು ಬಿಡ್ತಾರೆ. ಅದು ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳಲ್ಲಿ ನಿರಾಶೆಯನ್ನು ಉಂಟು ಮಾಡುತ್ತೆ. ಸುದ್ದಿಯಲ್ಲಿರಬೇಕು ಅಂತಂದರೆ ನಾವು ಸಿನಿಮಾದವರು ಸಿನಿಮಾ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ ನಾವು ಸುದ್ದಿಯಲ್ಲಿರಲ್ಲ. ಬರೀ ರಾಜಕಾರಣದಲ್ಲೇ ಇದ್ಕೊಂಡು 365 ದಿನ ಸುದ್ದಿ ಮಾಡ್ತೀನಿ, ಸುದ್ದಿ ಆಗ್ತೀನಿ ಅಂತಂದರೆ ಆಗಲ್ಲ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ತಮಿಳು ಚಿತ್ರರಂಗವನ್ನು ಅಕ್ಷರಶಃ ಒಂದು ಹಂತದಲ್ಲಿ ರೂಲ್ ಮಾಡಿರುವಂತಹ ನಟ ಅಂತಂದರೆ ದಟ್ ಈಸ್ ದಳಪತಿ ವಿಜಯ್. ದಳಪತಿ ವಿಜಯ್ ಈಗ ಒಂದು ಸ್ಟಾಕಿಂಗ್ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಏನು ಆ ಶಾಕಿಂಗ್ ಸ್ಟೇಟ್ಮೆಂಟ್ ಅಂತೀರಾ? ಈಗ ಏನು ನನ್ನ ಸಿನಿಮಾ ರಿಲೀಸ್ ಆಗುತ್ತೆ ಅದೇ ನನ್ನ ಕೊನೆಯ ಚಿತ್ರ, ಆಮೇಲೆ ನಾನು ಸಿನಿಮಾ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಅ ಸಿನಿಮಾ ಮೇಕಿಂಗ್ ಎ ಸಿನಿಮಾ ಮಾಡೋದನ್ನು ನಾನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದು ದಳಪತಿಯ ಅಭಿಮಾನಿಗಳಿಗೆ ಒಂಥರ ತಳಮಳ ಆದಂಗಾಗಿದೆ, ಕೆಲವರಿಗೆ ಎದೆ ಹೊಡೆದಂಗೆ ಆಗಿಬಿಟ್ಟಿದೆ. ಯಾಕೆಂತಂದರೆ ದಳಪತಿ ಸಿನಿಮಾ ಅಂತಂದರೆ ಆ ಕ್ರೇಜು, ಆ ಕಟೌಟ್ಸ್ಗಳು, ಅಲ್ಲಿಯ ಸಂಭ್ರಮಾಚರಣೆಗಳು ಅದು ಒಂದು ನೆಕ್ಸ್ಟ್ ಲೆವೆಲ್ ಬಿಡಿ. ಅಷ್ಟು ದೊಡ್ಡ ಪ್ರಮಾಣದ ಅಭಿಮಾನಿಗಳನ್ನು ದಳಪತಿ ವಿಜಯ್ ಅವರು ತಮಿಳುನಾಡಿನಲ್ಲಿ ಹೊಂದಿದ್ದಾರೆ ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅವರು ಫ್ಯಾನ್ಸ್ ಇದ್ದಾರೆ. ಅಂತಹ ವಿಜಯ್ ಈಗ ಏಕಾಏಕಿ ನಿರ್ಣಯ ತೆಗೆದುಕೊಂಡು ಬಿಟ್ಟಿದ್ದಾರೆ. ಇನ್ನು ಮೇಲೆ ನಾನು ಸಿನಿಮಾ ಮಾಡಲ್ಲ, ಏನು ನನ್ನ ಸಿನಿಮಾ ಬರುತ್ತೆ ಈ ಸಿನಿಮಾನೇ ನನ್ನ ಕೊನೆಯ ಸಿನಿಮಾ ಅನ್ನುವಂತಹ ಮಾತನ್ನು ದಳಪತಿ ವಿಜಯ್ ಅವರು ಹೇಳ್ತಾರೆ. ಎಲ್ಲಿ ಹೇಳಿದರು ಅಂತಂದರೆ ಡಿಸೆಂಬರ್ 27ನೇ ತಾರೀಕು ಮಲೇಷ್ಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಟ ವಿಜಯ್ ಅಭಿನಯದ ಜನನಾಯಗನ್ ಅನ್ನುವಂತಹ ಒಂದು ಸಿನಿಮಾ, ಆ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅನ್ನುವಂಥದ್ದಾಯಿತು ಮಲೇಷ್ಯಾದಲ್ಲಿ. ಅದನ್ನ ಯಾಕೆ ಮಾಡಿದರು ಅನ್ನುವಂಥದ್ದು ಗೊತ್ತಿಲ್ಲ, ಬಟ್ ಮಲೇಷ್ಯಾದಲ್ಲಿ ಆಗಿದೆಯಪ್ಪ. ತಮಿಳುನಾಡಿನಲ್ಲಾದರೆ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬಂದುಬಿಡ್ತಾರೆ. ಅದರಲ್ಲಿಯೂ ಒಂದು ಸ್ವಲ್ಪ ಗಾಳಿ ಮಾತು ಅನ್ನುವಂಥದ್ದಿತ್ತು, ಇದೇ ಕೊನೆ ಸಿನಿಮಾ, ಇದೇ ವಿಜಯ್ ಅವರ ಕೊನೆ ಸಿನಿಮಾ ಅಂತ. ಆದ್ದರಿಂದ ಮಲೇಷ್ಯಾದಲ್ಲಿ ಈ ಸಿನಿಮಾ ಇವೆಂಟನ್ನು ಹಮ್ಮಿಕೊಂಡಿದ್ರು, ಪ್ರೀ ರಿಲೀಸ್ ಇವೆಂಟನ್ನು ಹಮ್ಮಿಕೊಂಡಿದ್ರು. ಡಿಸೆಂಬರ್ 27ನೇ ತಾರೀಕು ಜನನಾಯಗನ್ ಅನ್ನುವಂತಹ ಈ ಸಿನಿಮಾದ ಪ್ರೀ ರಿಲೀಸ್ ಇವೆಂಟಲ್ಲಿ ಹೀರೋ ಆದಂತಹ ನಟ ವಿಜಯ್ ಮಾತಾಡ್ತಾ ಹೇಳಿದರು, ಪ್ರಾಬಬಲಿ ಇದು ನನ್ನ ಕೊನೆ ಸಿನಿಮಾ, ಇನ್ಮೇಲೆ ನಾನು ಸಿನಿಮಾ ಮಾಡಲ್ಲ. ಆದರೆ ನನಗೆ ಬಹಳ ಬೇಜಾರಾಗ್ತಾ ಇರೋದೇನು ಅಂತಂದರೆ, ನಿಮಗಳಿಗಿಂತ ನನಗೆ ಬಹಳ ಬೇಜಾರಾಗಿದೆ. ಯಾಕೆಂತಂದರೆ ಇದು ನನ್ನ ಕೊನೆ ಸಿನಿಮಾ ಅನ್ನುವಂತಹ ವಿಚಾರದಲ್ಲಿ ನನಗೂ ಬಹಳ ಬೇಜಾರಿದೆ. ಎಲ್ಲೋ ಬೀಚ್ ಪಕ್ಕ ಒಂದು ಸಣ್ಣ ಗುಡಿಸಲು ಕಟ್ಕೊಳ್ಬೇಕು ಅಂತ ಆಸೆ ಇಟ್ಕೊಂಡವನು ನಾನು. ಆ ಆಸೆಯನ್ನು ಇಟ್ಕೊಂಡು ಸಿನಿಮಾ ಫೀಲ್ಡಿಗೆ ಬಂದೆ, ಮುಖಕ್ಕೆ ಬಣ್ಣ ಹಚ್ಚಿದೆ. ಆದರೆ ನೀವು ಕಂಡಿದ್ದನ್ನೆಲ್ಲ ನೋಡಿದ್ದನ್ನೆಲ್ಲ ತೆಗೆದುಕೊಳ್ಳುವಂತಹ ಶಕ್ತಿ ಕೊಟ್ಟಿದ್ದೀರಿ, ದೊಡ್ಡ ಅರಮನೆ ಕಟ್ಟಿಕೊಳ್ಳುವಂತಹ ಶಕ್ತಿ ಕೊಟ್ಟಿದ್ದೀರಿ. ಇದಕ್ಕಿಂತ ಜಾಸ್ತಿ ನನಗೇನು ಬೇಕು? ಒಳ್ಳೆಯ ಮಾತುಗಳು ಕೇವಲ ಬಾಯಿಂದ ಆಡಿದರೆ ಸಾಕಾಗಲ್ಲ, ಒಳ್ಳೆತನದ ಸ್ಥಾಪನೆ ಆಗಬೇಕು, ಅದೇ ನನ್ನ ಉದ್ದೇಶ. ಮುಂದಿನ ನನ್ನ 30 ವರ್ಷಗಳು ಇವತ್ತಿಗೆ ಇಷ್ಟು ಸಾಕು. ಸಿನಿಮಾದಲ್ಲಿ ಬೇಜಾನ್ ಮಾಡಿಬಿಟ್ಟಿದ್ದೀನಿ, ನೀವು ಬೇಜಾನ್ ಪ್ರೀತಿ ಕೊಟ್ಬಿಟ್ಟಿದ್ದೀರಿ, ಅಭಿಮಾನ ಕೊಟ್ಬಿಟ್ಟಿದ್ದೀರಿ, ದುಡ್ಡು ಕಾಸು ಖ್ಯಾತಿ ಎಲ್ಲ ಕೊಟ್ಬಿಟ್ಟಿದ್ದೀರಿ. ಆದರೆ ಮುಂದಿನ 30 ವರ್ಷವನ್ನು ನಾನು ನಿಮಗಂತ ತೆಗೆದಿಡಬೇಕು, ನನ್ನ ಅಭಿಮಾನಿಗಳಿಗಂತ ತೆಗೆದಿಡಬೇಕು, ಒಳ್ಳೆತನದ ಸ್ಥಾಪನೆಗೆ ತೆಗೆದಿಡಬೇಕು ಅನ್ನುವಂತಹ ಮಾತನ್ನು ದಳಪತಿ ವಿಜಯ್ ಅವರು ಹೇಳಿದರು. ಹಾಗಾದರೆ ಇದರ ಅರ್ಥ ಏನು? ಮುಂದಿನ 30 ವರ್ಷಕ್ಕೆ ವಿಜಯ್ ಏನು ಮಾಡ್ತಾರೆ ಅಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ವಿಜಯ್ ಈಗ ಪಾಲಿಟಿಕ್ಸ್ನಲ್ಲಿ ದೂಕಿದ್ದಾರೆ. TVK ತಮಿಳು ವೆಟ್ರಿ ಕಳಗಂ ಅನ್ನುವಂತಹ ಪಾರ್ಟಿಯನ್ನು ಏನು ಓಪನ್ ಮಾಡಿದ್ದಾರೆ, ಆ ಪಾರ್ಟಿಯ ಸ್ಥಾಪನೆಯನ್ನು ಏನು ಮಾಡಿದ್ದಾರೆ, ಅದನ್ನು ಬೆಳೆಸುವಂತಹ ಮತ್ತು ಅಪ್ಕಮಿಂಗ್ ಎಲೆಕ್ಷನ್ಸ್ಗಳಲ್ಲಿ, ತಮಿಳುನಾಡಿನ ಎಲೆಕ್ಷನ್ಸ್ಗಳಲ್ಲಿ ಚುನಾವಣೆಗೆ ನಿಂತುಕೊಂಡು ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರೋದಕ್ಕೆ ಏನೇನು ಮಾಡಬೇಕು ಅನ್ನುವಂತಹ ಎಲ್ಲ ಸಿದ್ಧತೆಯಲ್ಲಿ ವಿಜಯ್ ಇದ್ದಾರೆ. ಆ ಸಿದ್ಧತೆಯ ಮಧ್ಯೆ ಎಲ್ಲೋ ಒಂದು ಕಡೆ ಸಿನಿಮಾ ಡಿಸ್ಟರ್ಬ್ ಮಾಡಿಬಿಡುತ್ತೇನೋ, ಪೊಲಿಟಿಕಲ್ ಕೆರಿಯರಿಗೆ ಸಿನಿಮಾ ಎಲ್ಲೋ ಅಡಚಣೆ ಉಂಟು ಮಾಡಿಬಿಡುತ್ತೇನೋ ಅನ್ನುವಂತಹ ಭಯದಲ್ಲಿದ್ದಾರೇನೋ ಗೊತ್ತಿಲ್ಲ. ಆ ಕಾರಣದಿಂದ ನಾನು ಸಿನಿಮಾ ಮಾಡಲ್ಲ, ಇದೇ ನನ್ನ ಕೊನೆಯ ಸಿನಿಮಾ, ಜನನಾಯಗನ್ ಈಸ್ ಮೈ ಲಾಸ್ಟ್ ಮೂವಿ ಅನ್ನುವಂಥದ್ದನ್ನು ನಿನ್ನೆ ಅಂಡರ್ಲೈನ್ ಮಾಡಿ ಬಹಳ ಸ್ಪಷ್ಟವಾಗಿ ಆಡಿಯೋ ಇವೆಂಟಲ್ಲಿ ಮಲೇಷಿಯಾದಲ್ಲಿ ಏನು ನಡೀತಲ್ಲ ಅಲ್ಲಿ ಹೇಳಿಬಿಟ್ರು. ಇದಾದಮೇಲೆ ಅಭಿಮಾನಿಗಳಿಗೆ ಅದೆಷ್ಟು ತಳಮಳ ಆಗಿಬಿಟ್ಟಿದೆ ಅಂತಂದರೆ, ನೋಡಿ,
ಅವರ ನೆಚ್ಚಿನ ಹೀರೋ. ಆ ಹೀರೋ ಅಂದರೆ ಆ ಹೀರೋನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಅವರು ಎಷ್ಟು ಇಷ್ಟಪಡ್ತಾರೆ ರೀ. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಅಷ್ಟು ಇಷ್ಟಪಡ್ತಾರೆ. ಅಂತಹ ಹೀರೋ ಅಪ್ಕಮಿಂಗ್ ಡೇಸಲ್ಲಿ ಸಿನಿಮಾ ಮಾಡಲ್ಲ ಅಂತಂದರೆ, ಸಿನಿಮಾನೇ ಬೇಡ ಅಂತ ಬಿಟ್ಬಿಟ್ರೆ ಹೇಗೆ? ಎದೆ ಹೊಡೆದಂಗೆ ಆಗ್ಬಿಡಲ್ವ? ಹಂಗೆ ಒಂದಿಷ್ಟು ಜನಕ್ಕೆ ಆಘಾತ ಆಗಿದೆ. ಇನ್ನು ನಮ್ಮ ಹೀರೋ ಸಿನಿಮಾ ಮಾಡಲ್ವಲ್ಲ ಅನ್ನುವಂಥದ್ದನ್ನು ಪಾಪ ಅಭಿಮಾನಿಗಳು ಅದನ್ನು ಇನ್ನೂ ಸ್ವೀಕರಿಸೋಕ್ಕೆ ಆಗ್ತಿಲ್ಲ, ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಜನನಾಯಕನ್ ಅನ್ನುವಂತಹ ಈ ಸಿನಿಮಾ ಏನಿದೆ, ಇದು ಜನವರಿ 9ನೇ ತಾರೀಕು 2026 ಜನವರಿ 9th ರಿಲೀಸ್ ಆಗುತ್ತೆ. ಅದಾದ ಮೇಲೆ ದಳಪತಿ ವಿಜಯ್ ಅವರ ಯಾವ ಸಿನಿಮಾಗಳು ಬರಲ್ಲ, ಏನಿದ್ರು ಪೊಲಿಟಿಕಲ್ ಸಿನಿಮಾ. ಅಂದರೆ ಈ ಸಿನಿಮಾ ಮುಗಿದ ಮೇಲೆ ನನ್ನ ಮತ್ತೊಂದು ಬದುಕು ಪ್ರಾರಂಭ ಆಗುತ್ತೆ, ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ಅನ್ನುವಂತಹ ಮಾತನ್ನು ವಿಜಯ್ ಆಡಿದರು. ಬಟ್ ವಾಟ್ ಎವರ್, ಒಂದು ಕಡೆ ಈ ಸಿನಿಮಾದವರೆಲ್ಲ ಪಾಲಿಟಿಕ್ಸಿಗೆ ಎಂಟ್ರಿ ಆಗಿ ತಾವು ಬಂದಂತಹ ಮೂಲವನ್ನೇ ಮರೆತು ಬಿಡ್ತಾರೆ. ಎಲ್ಲಿಂದ ಬಂದ್ವಿ, ಎಲ್ಲಿಂದ ಚಿಗುರು ನಿಂತ್ವಿ, ಎಲ್ಲಿಂದ ಹೆಸರು ಮಾಡಿದ್ವಿ, ಹಣ ಮಾಡಿದ್ವಿ, ಖ್ಯಾತಿಯನ್ನು ಪಡೆದುಕೊಂಡ್ವಿ ಅನ್ನೋದನ್ನೇ ಮರೆತು ಬಿಡ್ತಾರೆ. ಅದು ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳಲ್ಲಿ ನಿರಾಶೆಯನ್ನು ಉಂಟು ಮಾಡುತ್ತೆ. ಇನ್ಫ್ಯಾಕ್ಟ್ ಪವನ್ ಕಲ್ಯಾಣ್ ಡಿಡ್ ದ ಸೇಮ್. ಪವನ್ ಕಲ್ಯಾಣ್ ಕೂಡ ಪೊಲಿಟಿಕಲ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದಾಗ ಬಹಳ ಲಾಂಗ್ ಗ್ಯಾಪ್ ತೊಗೊಂಡಿದ್ರು ಸಿನಿಮಾ ಮಾಡೋದಕ್ಕೆ, ಬಹಳ ಲಾಂಗ್ ಗ್ಯಾಪ್ ತೊಗೊಂಡಿದ್ರು. ಬಟ್ ಆಮೇಲೆ ಅವರಿಗೆ ಅರಿವಾಯಿತು, ಸಿನಿಮಾ ಇಲ್ಲ ಅಂತಂದರೆ ಜನಗಳ ಕಣ್ಣಲ್ಲಿ ನಾವು ಇರೋದು ಕಷ್ಟ. ಸುದ್ದಿಯಲ್ಲಿ ಇರಬೇಕು ಅಂತಂದರೆ ನಾವು ಸಿನಿಮಾದವರು ಸಿನಿಮಾ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ ನಾವು ಸುದ್ದಿಯಲ್ಲಿ ಇರಲ್ಲ. ಬರೀ ರಾಜಕಾರಣದಲ್ಲೇ ಇದ್ಕೊಂಡು 365 ದಿನ ಸುದ್ದಿ ಮಾಡ್ತೀನಿ, ಸುದ್ದಿ ಆಗ್ತೀನಿ ಅಂತಂದರೆ ಆಗಲ್ಲ. ಹ್ಯಾವ್ ಟು ಡೂ ಅ ಸಿನಿಮಾ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಪವನ್ ಕಲ್ಯಾಣಿಗೆ ಮನವರಿಕೆ ಆಯಿತು. ಪವನ್ ಕಲ್ಯಾಣ್ ಆಮೇಲೆ ಸಿನಿಮಾ ಮಾಡೋದಕ್ಕಂತ ಬಂದರು. ಇನ್ಫ್ಯಾಕ್ಟ್ ಆಂಧ್ರ ಪ್ರದೇಶದ DCM ಆದರೂ ಕೂಡ ಇವತ್ತಿಗೂ ಕೂಡ ಅವ್ರ ಸಿನಿಮಾಗಳು ತೆರೆ ಕಾಣ್ತಾ ಇದೆ. ಈಗಲೂ ಸಿನಿಮಾ ಮಾಡ್ತಾಯಿದ್ದಾರೆ, DCM ಆಗಿದ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಸೊ ಈ ಥರದ ಚೇಂಜ್ ಓವರ್ ಮುಂದಿನ ದಿನಗಳಲ್ಲಿ ದಳಪತಿ ವಿಜಯ್ ಅವರ ಪೊಲಿಟಿಕಲ್ ಕೆರಿಯರ್ನಲ್ಲಿ ಬದುಕಲ್ಲಿ ಏನಾದರೂ ಆಗುತ್ತಾ? ಇವತ್ತು ಉದ್ವೇಗದಲ್ಲಿ ನಾನು ಸಿನಿಮಾ ಮಾಡಲ್ಲ, 30 ವರ್ಷ ನನ್ನ ಅಭಿಮಾನಿಗಳಿಗಾಗಿ ನಾನು ಮೀಸಲಿಡ್ತೀನಿ, ಒಳ್ಳೆಯದನ್ನು ಮಾಡ್ತೀನಿ, ಓಕೆ ಫೈನ್, ಎವ್ರಿಥಿಂಗ್ ಈಸ್ ಫೈನ್. ಬಟ್ ಸಿನಿಮಾ ಮಾಡಲ್ಲ ಅಂತ ಇರೋದು ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಮುಂದೊಂದು ದಿನ ಮನಪರಿವರ್ತನೆಯಾಗಿ ಇಲ್ಲ, ನಾನು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿದ್ರೇ ಸುದ್ದಿಯಲ್ಲಿರ್ತೀನಿ, ಸಿನಿಮಾ ಮಾಡೋದು ಕೂಡ ಒನ್ ಆಫ್ ದ ಹೆಲ್ಪ್ ಆಗುತ್ತೆ, ಹೆಲ್ಪಿಂಗ್ ಆ್ಯಂಗಲ್ ಆಗುತ್ತೆ ಪೊಲಿಟಿಕಲ್ ಕೆರಿಯರಿಗೆ ಅನ್ನುವಂಥದ್ದು ಏನಾದರೂ ಮನವರಿಕೆ ಆಗುತ್ತಾ, ಅಥವಾ ಅವರ ಮನಸ್ಸು ಏನಾದರೂ ಬದಲಾಗಿ ಸಿನಿಮಾದ ಹತ್ರ ಮತ್ತೆ ಮುಖ ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಬಟ್ ಒಟ್ಟಾರೆಯಾಗಿ ಇದು ನನ್ನ ಕೊನೆಯ ಸಿನಿಮಾ, ಇನ್ಮೇಲೆ ನನ್ನ ಸಿನಿಮಾ ಬರಲ್ಲ, ನನಗೆ ಬಹಳ ಬೇಜಾರಾಗಿದೆ, ನಿಮ್ಮಗಳಿಗಿಂತ ನನಗೆ ಬಹಳ ಬೇಜಾರಾಗಿದೆ ಅನ್ನುವಂತಹ ಮಾತನ್ನು ವಿಜಯ್ ಅವರು ಆಡಿದ್ದಾರೆ. ಅದರ ಜೊತೆಗೆ ಮುಂದಿನ 30 ವರ್ಷ ಪೊಲಿಟಿಕಲ್ ಕೆರಿಯರ್ನಲ್ಲಿ ತಮ್ಮ ಜೀವನವನ್ನು ಸಾಗಿಸಲಿಕ್ಕಿದ್ದಾರೆ. ಅದು ಏನು ಮಾಡ್ತಾರೆ, ಅದು ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ TV. ನಮಸ್ಕಾರ.